ನಾರಾಯಣ ಹೃದಯಾಲಯದ ಒಂದು ಸಹಯೋಗದೊಂದಿಗೆ ನಂಜನಗೂಡಿನಲ್ಲಿ ಒಂದು ಉಚಿತ ಹೃದ್ರೋಗ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಸಹಕಾರಿಯಾದಂಥ ನಮ್ಮ ಸೈಯದ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ನಾನು ಹಿಂದೆ ಒಂದು ತಿಂಗಳು ಒಂದು ಕಾರ್ಯಕ್ರಮ ಮಾಡಿದ್ವಿ ಟ್ರಸ್ಟ್ ವತಿಯಿಂದ ಶಿಕ್ಷಣಕ್ಕೆ ಒಂದು ಒತ್ತು ಕೊಡಬೇಕು ಅಂತೇಳಿ ನಾವೊಂದು ಕಾರ್ಯಕ್ರಮ ಮಾಡ್ತೀವಿ. ಉಚಿತವಾಗಿ ವಿದ್ಯಾರ್ಥಿಗಳಿಗೆ 127 ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡೋದ್ರ ಮುಖಾಂತರ ಸರ್ಟಿಫಿಕೇಟ್ ವಿತರಣೆ ಮಾಡಿರ್ತೀವಿ. ನಂತರ ಆರೋಗ್ಯ ವಿಚಾರವಾಗಿ ನಾವೊಂದು ಸ್ಕೀಮ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಸೈಯದ್ ಅವರು ಹಿಂದೆ ಒಂದೆರಡಷ್ಟು ಹೆಲ್ತ್ ಸ್ಕೀಮ್ಗಳು ಮಾಡಿರ್ತಾರೆ. ಅವ್ರ ಸಹಕಾರದೊಂದಿಗೆ ನಾರಾಯಣ ಹೃದಯ ಕನ್ಸಲ್ಟ್ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೃದಯದ ಸಂಬಂಧಪಟ್ಟಾಗೆ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ಪ್ರಕೃತಿಯಲ್ಲಿ ಹುಟ್ಟು ಸಾವು ಸಹಜ. ಆದರೆ ಮನುಷ್ಯನಿಗೆ ನೂರಾರು ಕಾಯಿಲೆಗಳು ದಿನಕ್ಕೊಂದು ಸೃಷ್ಟಿ ಆಗ್ತಾನೆ ಇದೆ. ಅವಕ್ಕೆಲ್ಲಕ್ಕೂ ಒಂದು ಕಾಲಾವಕಾಶ ಇರುತ್ತೆ. ಅವ್ರ ಕುಟುಂಬದ ಜೊತೆ ಚರ್ಚೆ ಮಾಡೋಕ್ಕಾಗಲಿ, ಅವ್ರ ಆರ್ಥಿಕ ವ್ಯವಹಾರ ವಿಚಾರದಲ್ಲಾಗಲಿ, ಇನ್ನು ಏನಕ್ಕಾದ್ರೂ ಒಂದು ಕಾಲಾವಕಾಶ ಇದ್ದೇ ಇರುತ್ತೆ. ಬಟ್ ಹೃದಯಾಘಾತ ಅಂತ ಬಂದಾಗ ಕಾಲಾವಕಾಶಗಳೇ ಇರೋಲ್ಲ. ಉದಾಹರಣೆಗೆ ನಮ್ಮ ದರ್ಶನ್ ಧ್ರುವಣ್ಣವ್ರ ತಂದೆ ಧ್ರುವಣ್ಣವರು ಮತ್ತು ನಮ್ಮ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಎಷ್ಟೇ ದುಡ್ಡಿದ್ರು ಅಧಿಕಾರ ಇದ್ದರೂ ಕೂಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ರೂ ಕೂಡ ಅವ್ರು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಯಾವುದೇ ಕಾಯಿಲೆಗಳಾದರೂ ಕೂಡ ಸರಿಪಡಿಸ್ಕೋಬೋದು ಅಥವಾ ಕಾಲಾವಕಾಶ ಇರುತ್ತೆ. ಹೃದಯದ ವಿಚಾರದಲ್ಲಿ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಾಗಿ ಎಲ್ಲರಿಗೂ ಇದೊಂದು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಾರ್ವಜನಿಕರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹೃದಯನ ಕಾಪಾಡ್ಕೋಬೇಕು, ಸಂರಕ್ಷಿಸ್ಕೋಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಸೈದ್ ಮಾತಾಡಿ ಸರ್.